ಹಲೋ, ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾನು ಪುಲಾವ್ ಮಾಡೋದು ತೋರಿಸ್ತಾ ಇದ್ದೀನಿ. ಎಮ್ಮಿ ಪುಲಾವು ಅಂದರೆ ಅಂದರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಕಪ್ ಅಕ್ಕಿ ತೊಗೊಂಡಿದ್ದೀನಿ, ಈಗ ಬಾಸುಮತಿದು. ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ, ಒಂದು 2 ಬೆಳ್ಳುಳ್ಳಿ, ಆಮೇಲೆ ಚಕ್ಕೆ ಲವಂಗ ಏಲಕ್ಕಿ, ಮರಾಠಿ ಮೊಗ್ಗು ಹಾಕಿದ್ದೀನಿ. ಆಮೇಲೆ ಒಂದು ದಪ್ಪ ಈರುಳ್ಳಿ ಹಚ್ಕೊಂಡಿದ್ದೀನಿ, ದಪ್ಪ ಈರುಳ್ಳಿ ಒಂದು, ಆಮೇಲೆ ಒಂದು 2 ಟೊಮೆಟೊ, ಆಮೇಲೆ ಹಸಿ ಕೊಬ್ಬರಿ ಒಂದು ಪೀಸ್ ಮಾಡ್ಕೊಂಡಿದ್ದೀನಿ, 5-6. ಕೆಲವ್ರು ಹಾಕ್ತಾರೆ. ಇದು ಬೀನ್ಸ್ ಹಚ್ಚಿದ್ದೀನಿ. ಇದು ಅವರೆಕಾಳು ಪುಲಾವು, ಅವರೆಕಾಳನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ. ನಾನು ಆವಾಗಲೇ ಹುರಿದು ಆವಾಗಲೇ ರೆಡಿ ಮಾಡೋದು. ಕಾಳು ಮೆಣಸು, ಒಂದು ಸ್ವಲ್ಪ ಮೆಂತ್ಯ, ಏನು ಮಾಡ್ತೀನಿ ಅಂದರೆ ಎಲ್ಲನೂ ಸಪ್ರೇಟ್ ಫ್ರೈ ಮಾಡಿಕೊಂಡು ತರಕಾರಿ ಹಚ್ಚಿ ಸಪ್ರೇಟ್ ಇಟ್ಕೊತೀನಿ. ಇದು ಒಬ್ಬೊಬ್ಬರು ಹಸಿನೇ ಮಾಡ್ತಾರೆ. ನಾನೇನು ಮಾಡ್ತೀನಿ ಅಂದರೆ ಮುಂಚಿನೂ ಹಾಗೆ ಮಾಡೋದು. ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿ, ಮೆಂತ್ಯಕಾಳು ಸಮೇತ. ನೋಡಿ, ಇದಕ್ಕೆ ಸ್ವಲ್ಪ ಒಂದು ಎಣ್ಣೆ ಹಾಕಿದ್ದೀನಿ. ಮೆಂತ್ಯ ಮತ್ತು ಕಾಳು ಮೆಣಸು ಮುಂಚೆ ಹಾಕ್ತೀನಿ. ಆಮೇಲೆ ಚಕ್ಕೆ ಲವಂಗ ಶುಂಠಿ, ಆಮೇಲೆ ಬೆಳ್ಳುಳ್ಳಿನೂ ಸಹ ಅದಕ್ಕೆ ಹಾಕೋದು. ಆಮೇಲೆ ಹಚ್ಚಿದ ಆನಿಯನ್ ಇತ್ತಲ್ಲ ಅದು ಹಾಕ್ಬಿಡ್ತೀನಿ. ಅದು ಚೆನ್ನಾಗಿ ಸಿಮ್ಮಲ್ಲಿ, ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸಿಮ್ಮಲ್ಲಿ ಫ್ರೈ ಮಾಡ್ಕೊತೀನಿ, ಗಮ್ ಅಂತ ಬರುತ್ತೆ. ಕೊಬ್ಬರಿನೂ ಸ್ವಲ್ಪ ಅದಕ್ಕೆ ಹಾಕ್ಬಿಡ್ತೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿಬಿಟ್ಟು ಆಫ್ ಮಾಡ್ತೀನಿ. ಅಲ್ಲೇ ಹಾಗೆ ಇದಾಗುತ್ತೆ, ಸ್ವಲ್ಪ ಗಮ್ ಅಂತ ಸ್ಮೆಲ್ ಬರುತ್ತೆ. ಜಾಸ್ತಿ ಉರಿಬಾರ್ದು. ಮಿಕ್ಸಿಗೆ ಹಾಕಿ ಮಾಮೂಲಿ ರುಬ್ಕೊತೀನಿ. ಎಲ್ಲ ರುಬ್ಬಿದ್ದನ್ನು ತಣ್ಣಗಾದ ಮೇಲೆ ಮಿಕ್ಸಿಯಲ್ಲಿ ರುಬ್ಕೊಂಡಿರ್ತೀನಿ. ಆ ಕಡೆ ಅಕ್ಕಿನೂ ತೊಳೆದಿಟ್ಕೊಂಡಿದ್ದೀನಿ, ತರಕಾರಿ ಹಚ್ಚಿ ಇಟ್ಕೊಂಡಿದ್ದೀನಿ. ಇವಾಗ ಇದು ನಾನಂದರೆ ಹುರಿದು ಎಲ್ಲ ಆವಾಗಲೇ ಫ್ರೆಶ್ ಹುರಿದು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಮಕ್ಕಳು ಯಾವಾಗಲೂ ಅಮ್ಮ ಗ್ರೀನ್ ಪಲಾವು ಅಂತ ಇದ್ದರು. ಇದು ಈಗ ರುಬ್ಕೊಂಡು ಒಂದು ಸೈಡಲ್ಲಿ ಇಟ್ಕೊತೀನಿ. ಇವಾಗ ಕುಕ್ಕರ್ ಇಟ್ಬಿಟ್ಟು ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ. ಆಮೇಲೆ ಒಂದು ಸ್ವಲ್ಪ ಎಣ್ಣೆ, ಚಕ್ಕೆ ಲವಂಗ ಏಲಕ್ಕಿ, ಆಮೇಲೆ ಪುಲಾವ್ ಎಲೆ ಹಚ್ಚಿದ ಈರುಳ್ಳಿ ಹಾಕ್ತೀನಿ. ಅದೆಲ್ಲ ಚೆನ್ನಾಗಿ ಸಿಮ್ಮಲ್ಲೇ ಫ್ರೈ ಆಗಬೇಕು, ಆವಾಗ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದು ತುಪ್ಪನೂ ಮತ್ತೊಂದು ಸರ್ತಿ ಹಾಕ್ತೀನಿ. ಫಸ್ಟ್ ಒಂದು ಸ್ವಲ್ಪ ಹಾಕ್ತೀನಿ. ಇದೆಲ್ಲ ಫ್ರೈ ಆಗ್ತಾ ಇರುವಾಗ ಒಂದು ಸ್ಪೂನೇ ತುಪ್ಪ ಹಾಕ್ಬಿಡ್ತೀನಿ, ಗಮ್ ಅಂತ ಬರುತ್ತೆ. ಹಚ್ಚಿದ ಟೊಮೆಟೊ, ಆಮೇಲೆ ಇದನ್ನು ನಿಧಾನ ಸಿಮ್ಮಲ್ಲಿ ಫ್ರೈ ಮಾಡಬೇಕು. ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಕಮ್ಮಿ ಆದರೆ ಆಮೇಲೆ ನೋಡಿ ಹಾಕ್ಬೋದು. ಇವಾಗ ಎಮ್ಮಿ ಅವರೆಕಾಳು ಪುಲಾವು ರೆಡಿ ಆಗ್ತಾಯಿದೆ ನಮ್ಮದು. ಅವರೆಕಾಳನ್ನು ಹಾಕಿದ್ದೀನಿ, ತರಕಾರಿ ಎಲ್ಲ ಹಾಕಿದ್ದೀನಿ, ಸ್ವಲ್ಪ ಬಾಯ್ಲ್ ಮಾಡ್ತೀನಿ. ಇವಾಗ ಬೀನ್ಸು ತುಂಬ ಚೆನ್ನಾಗಿದೆ. ಆಮೇಲೆ ಅಕ್ಕಿನ ತೊಳೆದು ನೀರೆಲ್ಲ ಬಾಸುಮತಿ ರೈಸೇ ಹಾಕೋದು ನಾನು, ಅದು ಚೆನ್ನಾಗಿರುತ್ತೆ ಅಂತ. ಇವಾಗ ಅಕ್ಕಿನೂ ಸಮೇತ ಅದರೊಳಗೆ ಹಾಕಿ ರುಬ್ಬಿಟ್ಟೆ ಚೆನ್ನಾಗಿ. ಅಕ್ಕಿನ ಹಾಕಿ ಕೊಬ್ಬರಿ ಅದು ತುರಿದು ರುಬ್ಬಿ ಇಟ್ಕೊಂಡಿದ್ನಲ್ಲ ಮಸಾಲ, ಅದು ತೆಂಗಿನಕಾಯಿ ಸ್ವಲ್ಪ, ಅದೆಲ್ಲ ಸೇರಿ ಒಂದೊಂದು ಕಪ್ ಆಯಿತು. ಅದನ್ನು ಹಾಕಿ ಫ್ರೈ ಮಾಡ್ತೀನಿ. ಆಮೇಲೆ ಅಕ್ಕಿನ ಚೆನ್ನಾಗಿ ಹಾಕಿ ಫ್ರೈ ಮಾಡಿದರೆ ತುಪ್ಪದ ಜೊತೆ ಮಸಾಲ ವಿತ್ ರೈಸು, ಅದು ಫ್ರೈ ಮಾಡಿದಾಗ ಫುಲ್ಲು ತರಿಯಾಗಿ ಬರುತ್ತೆ. ಆಮೇಲೆ ಮತ್ತೆ ಅದಕ್ಕೆ ನೀರು ಆ್ಯಡ್ ಮಾಡ್ತೀನಿ. ಅಂದರೆ 1 ಲೋಟ ಬಾಸುಮತಿ ರೈಸ್ಗೆ 2 ಲೋಟ ನೀರು ಬೇಕಾಗುತ್ತೆ. ಸಿಟಿನೂ ಸಮೇತ 2 ಬೇಕಾಗುತ್ತೆ. ಇದೆಲ್ಲ ಹಾಕಿದ ಮೇಲೆ ಸ್ವಲ್ಪ ಬೇಕಂದರೆ ಟೇಸ್ಟ್ ನೋಡಿ ಮುಚ್ತೀನಿ. ಇವತ್ತು ಪಲಾವ್ ರೆಡಿ ಆಯಿತು. ನೀವು ನೋಡಿ ಇಷ್ಟ ಆದರೆ ಮಾಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ. 2 ಸಿಟಿ ಹಾಕ್ತಾಯಿದ್ದೀನಿ. ಬಾಯ್. ಮತ್ತೆ ಇನ್ನೊಂದು ಲಾಗಲ್ಲಿ ನಿಮ್ಮನ್ನೇ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.